ಅಲ್ಲ ಆಗ್ಲಿಂದವ ಉರ್ಬಿ ಸಾಕಾಯ್ತು ಅದೇನೇ ಅದುತ್ತಾ ಇಲ್ವಲ್ಲ ಇವ ಅಮ್ಮನಿಗೆ ನಿಜವಾಗ್ಲೂ ಅಜ್ಜಿಗೆ ಹುಚ್ಚಿಡಿದ್ಬಿಟ್ಟದೆ. ಅಲ್ಲ ಏನು ಹುಚ್ಚು ಅಂದರು ಮುಸಿ ಬಟ್ಟೆ ಉರಿಸ್ತಿರ್ತದೆ ಬಂದು ಆರಲು ಆಗಿಲ್ಲ ಆಲಯ ನನ್ನ ತಲೆನೆಲ್ಲ ಕೆಡಿಸ್ತಾ ಕೂತದಲ್ಲ. ಇವ ಅಮ್ಮ ಯಾಕೆ ಹಿಂಗೆ ಆಡೋದು? ಸೂರಿಗೆ ಹೇಳಿದ್ರು ನನಗೆ ಗೊತ್ತಿಲ್ಲ, ಅಜ್ಜಿ ಜೊತೆ ಏನು ಮಾತಾಡೋಕ್ಕಾಗಿಲ್ಲ. ಅಜ್ಜಿ ಹೇಳ್ದಂಗೆ ಕೇಳಬೇಕು ಅಂತಾರೆ. ಅತ್ತೆ ಮಾವನು ಅಷ್ಟೇ ಥೂ ಇವಾಗ ಹೇಳ್ಕೊಳಕ್ಕೆ ಹೋಯ್ತಲ್ಲ ಬುಡಕ್ಕೆ ಹೋಯ್ತಲ್ಲ ಇತ್ತಾಗೆ ಬಿಟ್ಟು ಹೋಗಕ್ಕೆ ಹೋಯ್ತಲ್ಲ ಇರಕ್ಕೆ ಹೋಯ್ತಲ್ಲ ನಂಗೆ ಆಗ್ಬಿಟ್ಟದೆ. ಇವು ಅಲ್ಲೇ ನೋಡ್ರೆ ಆಗ್ಲಿಂದ ಹಸಿ ಸಾಕಾಯ್ತು, ಇನ್ನೂ ಉರಿತಾನೆ ಇಲ್ಲ. ಎಷ್ಟಾದ ಸಂಕಟ ಪಡೋಣ ಏನು ಒಬ್ರೇನು ಕಾಲ್ದವ್ರಂಗೆ ಆಡ್ತಾ ಕೂತದೆ ಇವ ಅಮ್ಮ ಬೇರೆ. ಸ್ವಲ್ಪ ಈಗ ಹೆಂಗದೆ ನಮ್ಗೆ ಕಲಿಬೇಕು ಹಸಿಯ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ಇರ್ದಾನೆ ಬಿಟ್ಟು ಹಳೆಯ ಕಾಲ್ದವ್ರಂಗೆ ಆಡ್ತಾ ಕೂತದೆ. ಸುಮ್ಮನೆ ಯಾತಾಗಿ ಅಲ್ಲ ಹೇಳಿದ್ರು ಅರ್ಥ ಮಾಡ್ಕೊಳಕಿರ ಏನು ಹೊಟ್ಟೆ ಅವ್ರಿಸಿ ಮೊಟ್ಟೆ ಕಟ್ತದಲ್ಲ. ಅಲ್ಲ ಹಿಂಗೆ ಮಾಡ್ಬಿಟ್ಟು ಏನು ಸಂಪಾದನೆ ಮಾಡಬೇಕು, ಏನು ಉದ್ಧಾರ ಮಾಡಬೇಕು? ಅತ್ತೆ ಏನಾದ್ರು ಕೆಲಸ ಮಾಡ್ಕೊಡ್ತಿದ್ದೆ ಒಂದೊಂದ ನಾವು ಅಜ್ಜಿನೇ ಬಿಡೋಕ್ಕಿಲ್ವಲ್ಲ ಕೆಲಸ ಮಾಡಿಸ್ಕೊಳಕ್ಕೆ. ಅದೇ ಕಾಡೋದು ನಾನು ನಮ್ಮಿಬ್ರು ಕಡೆ ಮಾಡಿಸಿ ಹೊಟ್ಟೆ ವರ್ಷ ಸಾಯಿಸ್ಬೇಕು ಅಂತ ಏನಾರು ಆಗಲಿ ಬಿಡೋತ್ತಾಗಿ. ಹೆಂಗೋ ನಮ್ಮ ಅವ್ವನೇ ಮಾಡಿಸ್ತಿಲ್ಲ, ಅತ್ತೆನೂ ಮಾಡಿಸ್ತಿಲ್ಲ, ಇವ ಅಮ್ಮನೇ ಹೆಂಗೆ ಆಡ್ತಿರೋದು. ಅಲ್ಲ ಹೋಗ್ಲಿ ಬೇರೆ ಕೆಲಸನೆಲ್ಲ ಮಾಡ್ಕೋಬೇಕಾಯ್ತದೆ. ಅಡುಗೆ ಆಯ್ತು ಕೊಲೆಯಲ್ಲಿ ಮಾಡಬೇಕು ಅಂತ ಅಡುಗೆ ಒಂದು ಗ್ಯಾಸಲ್ಲಿ ಮಾಡ್ಕೊಂಡು ಮಿಕ್ತ ಮಾಡೋಕ್ಕಾಯ್ತಿಲ್ವ, ಹೋಗ್ಲಿ ಮಿಕ್ಸಿ ತಗೊಳಕ್ಕಾಯ್ತದೆ. ಅಲ್ಲ ಮನೆ ವರ್ಷಕ್ಕೂ ಮಾಪಲ್ಲಿ ಉಜ್ಜಿಬೇಡಿ ಕೈಯಲ್ಲಿ ಉಜ್ಜಿ ಅಂತದೆ. ಮಸಿ ಅದಾವ ಕೈಗಳೆಲ್ಲವ, ಮಸಿ ಪಾತ್ರೆಗಳು ಉಜ್ಜಿ ಕೈಯೆಲ್ಲವ ಮಾಡ್ಕೊಬಿಡ್ತವೆ. ಹೆಂಗೋ ನೆಮ್ಮದಿಯಾಗಿದ್ದು ಅಲ್ಲಿ ಕೈ ಕಾಲು ಮಣ್ಣಾಗ್ದಂಗೆ. ಇಲ್ಲಿ ಹುಚ್ಚರವ್ರೆಲ್ಲ ಹಂಗಿರ್ಬೇಕಾಯ್ತದೆ ಈಗ. ಅಯ್ಯಪ್ಪ ಅಲ್ಲ ಅಮ್ಮ ನಮ್ಮ ಕಂಡ್ರೆ ಪ್ರೀತಿಯೋ ಇಲ್ಲ ದ್ವೇಷವೋ ಒಂದು ಗೊತ್ತಾಯ್ತಿಲ್ಲ. ಒಂದೊಂದ್ಸರಿ ಚೆನ್ನಾಗಿ ಮಾತಾಡ್ತದೆ, ಒಂದೊಂದ್ಸರಿ ಬೈತದೆ. ಏನಂತ ಅರ್ಥ ಮಾಡ್ಕೊಳ್ಳೋದು ನಾವು? ಈಗ ಬೈತದೆ ಅಂತ ಕಾಣವೋ ಇಲ್ಲ ಚೆನ್ನಾಗಿ ನೋಡ್ಕೋತದೆ ಅಂತ ಕಾಣವೋ? ಬರೀ ಯಾವಾಗ್ಲೂ ಕೆಲಸ ಉನ್ಗಳು ಕುತ್ಕೊಳಕ್ಕೆ ಪುರ್ಸೋತಿಲ್ಲ. ಅಲ್ಲೇನೋ ಕುತ್ಕೊಂಡೆ ಕಾಲ ಕಳಿತಿದ್ದೋ, ಇಲ್ಲಿ ಕುತ್ಕೊಳಕ್ಕೆ ಒಂದ್ಗಳಿಗೂ ಟೈಮೇ ಸಿಗ್ತಾ ಇಲ್ಲ. ಇದು ಯಾಕೆ ಹಿಂಗೆ ಆಡ್ತದೆ ಈ ವಜ್ಜಿ ತಲೆಯಿಂದ ಎಷ್ಟೋ ತಪ್ಪಿಸ್ಕೊಂಡು ಹೋಗಿ ನನಗೆ ಆಗ್ಬಿಟ್ಟದೆ. ಹೋಗೋಕ್ಕಾರು ಬಿಡೋಕ್ಕಿಲ್ವಲ್ಲ, ಬಿಟ್ರೆ ಹೋದ್ರೆ ಹೋಗಿ ಅಂತದೆ. ಬೇಕಾದ್ರೆ ಸೂರಿ ಬಿಟ್ಬಿಟ್ಟು ನಾನೇ ಹೋಗೋಣ, ನಾನು ಹೋಗ್ತೀನಿ. ಎಷ್ಟೇ ಕಷ್ಟ ಆಗಲಿ ಸೂರ್ಯವ್ರ ಜೊತೆನೇ ಇರ್ತೀನಿ. ಬೇಕಾದ್ರೆ ನಾನು ರುಕ್ಮಿಣಿ ಹೊರಟೋಗ್ಲಿ, ಅವಳು ನೋಡ್ರೆ ಅವಳು ಕೆಲಸನೇ ಮಾಡ್ತಾಯಿಲ್ಲ, ನಾಟಕ ಆಡ್ತಾಳೆ. ಅಲ್ಲಿ ಓಡೋದ ನಾಳೆ ಹಿಂಗೆ ಒಲೆ ಹಸ್ತಳು. ಮನೆ ವರ್ಷಕ್ಕೆ ಬೆಳಗ್ಗೆಯಿಂದ ಮಧ್ಯಾಹ್ನ ತಗೊಂಡು ಏನು ಅಡುಗೆ ಮಾಡೋಕೆ ಇನ್ನೆಷ್ಟು ತಗೊಂಡೋಳು. ಇವತ್ತಂತೂ ಅಳತೆಗೆ ಅಡುಗೆ ಮಾಡ್ತೀನಿ ಕಣಪ್ಪ ನಾನು. ಆಮೇಲೆ ಒಂಚೂರು ಉಳ್ಕೊಬಿಟ್ರೆ ನಾಳೆಗೆ ಆರಾಮ ಮಾಡಿಬಿಡ್ತಾಳೆ. ಅನ್ನಗಿನ ಉಳ್ಕೊಂಡ್ರೆ ಅಲ್ಲಿಗೆ ಚಿತ್ರಾನ್ನ ಮಾಡಿಬಿಡ್ತಾಳೆ, ಸಾರು ಉಳ್ಕೊಂಡ್ರೆ ಅಲ್ಲಿಗೆ ಇಟ್ಟು ಅನ್ನ ಮಾಡಿಬಿಡ್ತಾಳೆ. ಅದು ಯಾಕೆ ಬೇಕು ಅವ್ಳಿಗೆ ಇಟ್ಟು ಮಾಡಕ್ಕೆ ಬರೋಕ್ಕಿಲ್ಲ ನೆಟ್ಟವಾಗಿ. ಇನ್ನು ಒಲೆಯಲ್ಲಿ ಮಾಡಕ್ಕೆ ಬಂದದ ಅವ್ಳಿಗೆ ಇಟ್ಟ ಮಾಡಕ್ಕೆ ಬರೋಕ್ಕಿಲ್ಲ. ಹೆಂಗೋ ಗ್ಯಾಸಲ್ಲಿ ಚಮಚ ತಗೊಂಡು ಎಷ್ಟು ತಿರ್ಕತ್ತಿದ್ಲು, ಕಡ್ಡಿ ತಿರಿಯಕ್ಕೆ ಬರೋಕ್ಕಿಲ್ಲ ಅವ್ಳಿಗೆ. ನಮ್ಮ ಗಿಂಸದಲ್ಲಿ ತಿರುಗುರ ಬೈತದೆ. ಕಡ್ಡಿ ತಗೊಂಡು ಅಚ್ಚುಕಟ್ಟಾಗಿ ಅರ್ಗೋಲ ಒತ್ತಾಕೊಂಡು ತಿರಿರಿ ಅಂತ ಗೊತ್ತಾಯ್ತದೆ ಅವಳು ಬಂಡವಾಳ. ಏನೇನು ಮಾಡ್ಕೊಳ್ಳಿ ತಕೊ. ನಾನು ಮತ್ತೆ ಸೂರ್ಯವ್ರು ಬಿಟ್ಟು ಹೋಯ್ಕಿಲ್ಲ, ಅದಕ್ಕೂ ಬೈದು ಬಿಡೋದೆ. ಇವತ್ತು ಸೂರಿಗಿರಿ ಏನು ಬೇಡ ಅಂತ ಅಪ್ಪ ರೀ ಅನ್ಬೇಕು. ಬಾಯಿ ಬರೀ ಸೂರಿ ಅನ್ನಂಗೆ ಬಂದ್ಬಿಡ್ತದೆ. ಈಗ ಬಯಸ್ಕೊಂಡೆ ಸೂರ್ಯ ಅಂದ್ಬಿಟ್ಟು ರೀ ಅಂತ ಎಷ್ಟು ಹೇಳನೆ ನೆಟ್ಟಿಗೆ ಮಾತಾಡೋಕೆ ಬರೋಕ್ಕಿಲ್ವ ಅಂತ. ಅಲ್ಲ ಹತ್ಕೊಂಡಿದ್ದೆ ಯಾಕೋಯ್ತು ಸದ್ಯಕ್ಕನಪ್ಪ ಹತ್ಕತ್ತು. ಹೆಂಗೋ ಈಗ ಉರಿಯೋ ಟೈಮಲ್ಲಿ ಸೌದೆ ಹಾಕೊಂಡು ಪಟ್ಟ ಅಡುಗೆ ಮಾಡಾಕ್ಬಿಡ್ತೀನಿ. ಆಮೇಲೆ ಅಡುಗೆ ಮಾಡಿಬಿಟ್ಟು ಕೂತ್ಕೊಬಿಟ್ರೆ ಆರಾಮು ಎಲ್ಲ ಕೆಲಸ ಮುಗ್ದೋಯ್ತದೆ. ಯಾಕೋ ಅಮ್ಮ ಬೆಳಗ್ಗೆ ಹೊಸಿ ಉಪ್ಪು ಸರಿಯಾಗಿಲ್ಲ, ಉಪ್ಪು ಖಾರ ಸರಿಯಾಗಿಲ್ಲ, ಹೊಸಿ ಸಪ್ಪೆ ಹೆಚ್ಚುಕಟ್ಟಾಗಿ ಮಾಡುವಂತ ಬೈದ್ಬಿಡ್ತು ಅಡುಗೆ. ಇನ್ನೇನು ಮಾಡಣಿ? ಆಮೇಲೆ ಮಲ್ಲಿ ಬೇರೆ ಹೊಸಿ ಮಾಡ್ಕೊತಿದ್ದೋ, ಇಲ್ಲಿ ಹೆಚ್ಚಾಗಿ ಅಡುಗೆ ಮಾಡಬೇಕು ಆಳ್ತೇನೆ ಗೊತ್ತಾಗಿಲ್ಲ ನನಗೆ. ಹೋಗ್ಲಿ ಅಮ್ಮನವ್ರು ಬಂದು ಹೇಳ್ಕೊಟ್ಟದ, ಅಜ್ಜಿ ಹೇಳ್ಕೊಡೋಕೆ ಇಲ್ಲ. ಎಷ್ಟು ಉದ್ದಾಗಿದ್ರಿ ಏನು ಅಳತೆಗೆ ಹಾಕಿ ಮಾಡಿ ಅಂತ ನಮಗೆ ಹೇಳ್ತದೆ. ಕೇಳೋಕ್ಕೂ ಭಯ, ಅದಕ್ಕೂ ಬೈತದೆ, ಕೇಳದೆ ಇದ್ರು ಬೈತದೆ. ಏನು ಮಾಡಬೇಕು ಮಧ್ಯದಲ್ಲಿ ನಾನು ಸಿಗಾಕೊಂಡು ಯಪ್ಪ. ಏನಾರು ಆಗಲಿ ಒಲೆ ಹುಡ್ತದೆ. ಬರಂಗೆ ಖುಷಿ ಆಯ್ತಿಲ್ಲ ಒಲೆ ಎತ್ಕೊಂಡಿದ್ದಕ್ಕೆ. ಆಗಲಿಂದ ಉರ್ಬಿ ಗಂಟ್ಲೆಲ್ಲ ನೋವು ಹೊತ್ಕೊಂಡಿತ್ತು, ಈ ಅದೇ ಗೂಡೆಲ್ಲ ನೋವು ಬಂದಿತ್ತು. ಪೋಸಿ ಉರಿತ ಗಂಟ್ಲು ಉರ್ಬಿ ಸದ್ಯಕನಪ್ಪ. ಅಲ್ಲ ಅಜ್ಜಿಗೆ ಏನಾಗಿದೆ? ಯಾಕೆ ಈ ಥರ ಹೊಟ್ಟೆ ಉರಿಸ್ತಾರೆ ಅವರು? ಹೋಗ್ಲಿ ಅಲ್ಲಿ ಮನೆ ಹತ್ರನೂ ಪಾತ್ರೆ ತೊಳ್ಕೊಳಂಗಿಲ್ವಂತೆ, ಇಲ್ಲಿಗೆ ಬಂದು ತೊಳ್ಕೊಬೇಕಂತೆ. ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಒಂದು ಸ್ವಲ್ಪ ದೂರ ಆಗುತ್ತೆ, ಒಂದು 5 ನಿಮಿಷ ನಡ್ಕೊಬರ್ಬೇಕು ಈ ಬಿಸಿಲಲ್ಲಿ. ಈ ಕಾವಲಿಗೆ ಬಂದು ಪಾತ್ರೆ ತೊಳಿಬೇಕಂತೆ, ಮನೆ ಹತ್ರ ತೊಳಿಬಾರ್ದಂತೆ, ಮನೆ ಹತ್ರ ಎಲ್ಲ ಗಲೀಜಾಗುತ್ತಂತೆ. ಅಲ್ಲ ಒಂದು ಸಿಂಕ್ ಏನಾದರೂ ಹಾಕಿಸ್ಕೋಬೇಕು ತಾನೆ, ಏನು ಹಾಕಿಸ್ಕೊಂಡಿಲ್ಲ ಅಲ್ಲಿ. ಏನಂದರೆ ಏನು ಸೌಲಭ್ಯ ಇಟ್ಟಿಲ್ಲ. ನಿಂತ್ಕೊಂಡಾದ್ರೂ ತೊಳ್ಕೊಬೋದಿತ್ತು ತಾನೆ. ಇಲ್ಲೆಲ್ಲ ಹೊಸಿ ಗಲೀಜಾಗುತ್ತಾ ಬಟ್ಟೆ ಎಲ್ಲ. ನನ್ನ ಕೈಯೆಲ್ಲ ಉಜ್ಜಿ ಮಸಿ ಎಲ್ಲ ಹಾಳಾಗ್ಬಿಟ್ಟಿದೆ, ಕಪ್ಪೆಲ್ಲ ಬಂದು ಮಸಿ ಎಲ್ಲ ಆಗ್ಬಿಟ್ಟು. ಅದು ಅಲ್ಲದೆ ಬಟ್ಟೆ ಸೊಪ್ಪಿಂದ ಪಾತ್ರೆ ತೊಳಿ ಅಂತ ಹೇಳ್ತಾರೆ, ಇಲ್ಲ ಮಣ್ಣು ಇಲ್ಲ ಬೂದಿ ಹಾಕೊಂಡು ಚೆನ್ನಾಗಿ ಉಜ್ಜು ಅಂತಾರೆ. ಅಜ್ಜಿ ಅವರೇನು ಕೆಣ್ಣಿದ್ದಿದೆ ಬೂದಿ ಇದೆ ಎತ್ಕೋಗು ಅಂತ ಹೇಳಿದ್ರು. ನನಗೇನು ಗೊತ್ತಿತ್ತು? ನನ್ನ ಕೈ ಹಾಕ್ಬಿಟ್ಟೆ, ಅದಕ್ಕೆ ಕೆಂಡ ಇದ್ದು ಕೈನೂ ಸುಟ್ಕೊಬಿಟ್ಟೆ. ಎಷ್ಟು ಉರಿತಾ ಇದೆ ಗೊತ್ತಾ? ಅದಕ್ಕೂ ಬೈದ್ರು ನನಗೇನೆ. ನಿಂಗೇನು ಗೊತ್ತಾಯ್ತಿಲ್ವ? ನೀ ಏನು ಮಂಗಿಯಾ? ಏನು ನೀನು ಅಂತ ಅದಕ್ಕೂ ನನಗೆ ಬೈತಾರೆ. ನನಗೆ ನಾನು ಏನು ಕನ್ಸ್ಕೊಂಡಿದ್ದ? ಅಜ್ಜಿ ಹೇಳ್ಬೇಕಿತ್ತು ಕೆಂಡ ಇರುತ್ತೆ ಹುಷಾರಾಗಿ ಕೈ ಹಾಕು ಅಂತ. ನನಗೇನು ಗೊತ್ತಿತ್ತು? ಒಳಗಡೆ ಕೈ ಹಾಕೋ ತಕ್ಷಣ ಕೈಯೇ ಸುಟ್ಬಿಡ್ತು. ಎಷ್ಟು ಸುಟ್ಬಿಡ್ತು ಗೊತ್ತಾ? ಆ ಮಸಿ ಆ ಬೂದಿಯಿಂದ ಕೈ ಬೂದಿ ಮಣ್ಣು ಇಲ್ಲ ರಂಗೋಲಿ ಹಾಕೊಂಡು ಪಾತ್ರೆ ತೊಳಿ ಅಂತ ಹೇಳ್ತಾರೆ, ಇಲ್ಲ ಬಟ್ಟೆ ಸೊಪ್ಪ ತೊಳಿಬೇಕಂತೆ. ಅಲ್ಲ ಒಂದು ಸ್ವಲ್ಪ ಪಾತ್ರೆ ತೊಳೆ ಸೋಪು ಇಲ್ಲ ಲಿಕ್ವಿಡ್ ಹತ್ತಿದ್ರೆ ಆಗೋದಿಲ್ವ? ಸ್ಕ್ರಬ್ ಎಲ್ಲ ತಂದುಬಿಟ್ಟು ಆ ಚೆಗ್ರೆ ಇದೆಯಲ್ಲ, ತೆಂಗಿನ ಚೆಗ್ರೆ ಅದ್ರಲ್ಲಿ ತಗೊಂಡು ಪಾತ್ರೆ ಉಜ್ಬೇಕಂತೆ. ಅದ್ರಲ್ಲಿ ಏನು ಕೊಳೆನೇ ಹೋಗೋದಿಲ್ಲ. ಉಜ್ಜಿ ನನಗೂ ಸಾಕಾಗೋಯ್ತು. ಕಪ್ಪೆ ಹೋಗ್ತಿಲ್ಲ, ಹುಸಿ ಉಜ್ಜುತ್ತಾ
ಆ ಪಾತ್ರೆ ಉಜ್ಜಕ್ಕೆ ಒಂದು ಅರ್ಧ ಗಂಟೆ ಮೇಲೆ ತಗೊಂಡು ಕಪ್ಪೇ ಹೋಗ್ಲಿಲ್ಲ, ಹಂಗೆ ಉಳ್ಕೊಂಡೈತೆ. ಅದನ್ನೇ ತಗೊಂಡು ಅಡುಗೆ ಮಾಡ್ಬೇಕಂತ ಅಜ್ಜಿಗೆ ಸ್ವಲ್ಪ ಗೊತ್ತೇ ಆಗೋದಿಲ್ಲ. ಸ್ಕ್ರಬ್ ಎಲ್ಲ ತಂದು ಲಿಕ್ವಿಡ್ ಎಲ್ಲ ತಂದು ಚೆಂದ ಉಜ್ಜಬೇಕು ಅಂತ. ಏನು ಇವ್ರು ಅಜ್ಜಿ ಈ ಥರ ಹೊಟ್ಟೆ ಉಡಿಸ್ತಾರೆ, ಆ ಕಾಲದಲ್ಲೇನೋ ಇಲ್ದಾರೆ ಹಂಗೆ ಮಾಡ್ಕೋತಾ ಇದ್ರು. ಇವಾಗೆಲ್ಲ ಇದನ್ನು ಮಾಡಕ್ಕೆ ಬಿಡ್ತಿಲ್ಲ. ಅದೇ ಹೇಳ್ತಾರಲ್ಲ, ದೇವ್ರು ಕೊಟ್ಟರು ಪೂಜಾರಿ ಕೊಡೋದಿಲ್ಲ ಅಂತ, ಆ ಥರ ಇದೆ ಅಜ್ಜಿ. ಸೂರ್ಯ ಅವ್ರು ಹೇಳ್ತಾ ಇದ್ರೆ ಗ್ಯಾಸ್ ತಂದು ಇಡ್ತೀನಿ ಅಂತ. ಗ್ಯಾಸ್ ತಂದು ಇಟ್ಟರೆ ಇಷ್ಟೆಲ್ಲ ಕೆಲಸನೇ ರಿಸ್ಕೇ ಆಗೋದಿಲ್ಲ ನಮಗೆ. ಪಾತ್ರೆ ಏನು ಮುಸಿ ಆಗೋದಿಲ್ಲ, ಬೇಗ ಅಡುಗೆ ಆಗುತ್ತೆ. ನಾಳೆ ನಂದು ಅಡುಗೆ ಇದೆ ಅಪ್ಪ. ನಾನು ಯಾವ ಥರ ಒಲೆ ಎಲ್ಲ ಹಚ್ಬೇಕು ಅಂತ ನನಗೆ ಗೊತ್ತೇ ಇಲ್ಲ. ನಂದಿನಿ ಉರ್ಬಿ ಒಲೆ ಹಚ್ಚೋದಕ್ಕೆ ಎಷ್ಟು ಕಷ್ಟಪಡ್ತಿದ್ದು. ನಾನು ಇನ್ನೇನು ಕಷ್ಟಪಡಬೇಕೋ ಏನೋ ಅಪ್ಪ, ಸ್ವಲ್ಪ ನನಗೆ ಗೊತ್ತೇ ಆಗ್ತಾ ಇಲ್ಲ. ಆಮೇಲೆ ಇನ್ನೇನು ಮಾಡೋದು, ಅದು ಅಲ್ಲದೆ ಮನೆ ಎಲ್ಲ ಬರೀ ಬಟ್ಟೆ ತೊಗೊಂಡು ಒರೆಸ್ಕೊ ಬಂದೆ. ಅದಕ್ಕೂ ಬೈದರು ಅಜ್ಜಿ, ಯಾವ ಬಟ್ಟೆ ತಗೊಂಡಿದ್ಯಾ, ಕಾಟನ್ ಬಟ್ಟೆ ತಗೋಬೇಕು, ಇದೇನು ನೀರು ಹೇಳಕ್ಕಿಲ್ಲ ಅಂತ. ಆಮೇಲೆ ಮತ್ತೆ ಒರೆಸಿದ್ರು ಬೇರೆ ಬಟ್ಟೆ ಕೊಟ್ಬಿಟ್ಟು. ಮನೆಯೆಲ್ಲನೂ ಕೈಯಲ್ಲಿ ಮಾಫ್ ತಂದಿದ್ರೆ ಎಷ್ಟು ಈಸಿಯಾಗಿ ಒರೆಸ್ಕೊಬೋದಿತ್ತು, ನಿಂತ್ಕೊಂಡು ಆರಾಮಾಗಿ ಒಂದು 10 ನಿಮಿಷದಲ್ಲಿ ಒರೆಸ್ಕೊಬೋದಿತ್ತು. ಇವಾಗ 2 ಅವರ್ ತಗೋತು ಮನೆಯೆಲ್ಲ ಒರೆಸೋದಕ್ಕೆ. ಅದು ಅಲ್ಲದೆ ದೇವ್ರ ಮನೆಗೆ ಬೇರೆ ಬಟ್ಟೆ ಬೇಕಂತೆ, ಆಮೇಲೆ ಹಾಳುಗಳೆಲ್ಲ ಒರ್ಸೋಕೆ ಒಂದು ಬಟ್ಟೆ ಬೇಕಂತೆ, ಅಡುಗೆ ಮನೆ ಒರ್ಸೋಕೆ ಒಂದು ಬಟ್ಟೆ ಬೇಕಂತೆ. ಅಯ್ಯಪ್ಪ ಎಷ್ಟು ಕಾಟ ಕೊಟ್ಬಿಟ್ರು ಅಜ್ಜಿ, ಸಿಕ್ಕಾಬಟ್ಟೆ ಕಾಟ ಕೊಟ್ಬಿಟ್ರು. ಇನ್ನು ಬಟ್ಟೆ ತೊಳೆಯೋದಕ್ಕೆ ಇನ್ನೆಷ್ಟು ಕಾಟ ಕೊಡ್ತಾರೋ ಏನೋ. ಸಾಕಾಗೋಯ್ತು. ಯಾವತ್ತೂ ಅತ್ತೆ ಈ ಥರ ಕಾಟನೇ ಕೊಟ್ಟಿಲ್ಲ. ಅತ್ತೆ ಏಕೆ ಕೆಲಸನೇ ಮಾಡಬೇಡಿ ಅಂತ ಹೇಳ್ತಿದ್ರು. ಈ ಅಜ್ಜಿ ಮಾತ್ರ ಅಜ್ಜಿ ಕಾಟ ಕರ್ಕೊಂಡು ಅತ್ತೆ ಹೆಂಗಿದ್ರು ನನಗೂ ಸ್ವಲ್ಪನೂ ಗೊತ್ತೇ ಆಗ್ತಾ ಇಲ್ಲ. ಇಷ್ಟೊಂದರಿ ಕಾಟ ಕೊಡ್ತಾರೆ ಅಜ್ಜಿ. ನಾನೆಲ್ಲೋ ಅಜ್ಜಿ ಅಂದರೆ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಇರ್ತಾರೆ, ನಾವೇನಾದರೂ ಮಾಡಿದ್ರೆ ನನ್ನೆಲ್ಲೋ ಹಾಳೆ ಯಾರನ್ನಾದ್ರೂ ಇರಿಸ್ಕೊಳ್ಳೋಣ, ನಮ್ಮ ಆರಾಮಾಗಿ ಹಳ್ಳಿಲಿ ಇರ್ಬೋದಲ್ಲ, ಹಾಳೆ ಇರಿಸ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಹೊಲ್ದ ಹತ್ರ ಇಲ್ಲ ಅಂತ ನಾನು ಏನೇನೋ ಇಮ್ಯಾಜ್ ಮಾಡ್ಕೊಂಡು ಏನೇನೋ ಕನ್ಸು ಕಟ್ಕೊಬಂದಿದ್ದೆ. ಇಲ್ಲಿ ನೋಡಿದ್ರೆ ರಿಯಾಲಿಟಿನೇ ಬೇರೆ ಇದೆ. ನನ್ನ ಕಷ್ಟ ಇದೆ, ಯಾರಿಗೂ ಹೇಳ್ಕೊಡೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಾ ಇಲ್ಲ. ಏನು ಮಾಡೋದು? ಆ ರುಕ್ಮಿಣಿ ಉಳಿದಾಳಲ್ಲ ನಂದಿನಿ, ಅವಳು ರುಕ್ಮಿಣಿಗೆ ಹಿಂಗೆ ಆಗಬೇಕು ಅಂತ ಚೆನ್ನಾಗಿ ಆಡ್ಕೊತಾ ಇರ್ತಾಳೆ. ಬೇಕಾದ್ರೆ ಅವಳೇನು ಹಳ್ಳಿಯಿಂದ ಬಂದಿದ್ಬಿಟ್ಟು ಅವಳು ಅಭ್ಯಾಸ ಇರಬೇಕು ಅನ್ಸುತ್ತೆ ಅವಳಿಗೆ, ಕೆಲಸ ಎಲ್ಲ ಮಾಡಿ. ಇಲ್ವಾ ಅವಳಿಗೆ ಅಭ್ಯಾಸ ಇಲ್ವೇ ನೋಡು, ಸೋಂಬೇರಿ. ಮೊದಲೇ ನಮ್ಮ ಮನೇಲಿ ಕೆಲಸ ಮಾಡ್ತಿರ್ಲಿಲ್ಲ, ಸೂರ್ಯ ಅವ್ರ ಮನೇಲಿ. ನಮ್ಮ ಮನೇಲಿ ಇನ್ನೂ ಅವ್ರೂರಲ್ಲಿ ಮಾಡ್ತಿದ್ಲಾ? ಇಲ್ಲ ಅವಳು ಸೋಂಬೇರಿನೇ. ಅವಳಿಗೆ ಸರಿಯಾಗಬೇಕು, ಇನ್ನೂ ಹೋಗ್ಬೇಕು. ಬೇಕಾದ್ರೆ ನಾನು ಕೆಲಸ ಮಾಡೋದಾಗಲಿ ಅವಳಿಗೆ ನನಗಿಂತ ಕೆಲಸ ಕೊಡಬೇಕು, ಉಗಿಸ್ಕೋಬೇಕು ಅಜ್ಜಿ ಹತ್ರ. ಅವಳು ಗೊತ್ತಾಗುತ್ತೆ ಅಜ್ಜಿಗೆ ಅವಳ ಬೆಲೆ ಏನು ಅಂತ. ನನಗೆ ಈ ಥರ ಎಲ್ಲ ಆಗಬಾರ್ದಿತ್ತು. ನಾನು ಏನೇನೋ ಕನಸು ಕಂಡ್ಕೊಂಡಿದ್ದೆ, ಯಾವತ್ತೂ ನಾನು ಯೋಚನೆ ಮಾಡಿರಲಿಲ್ಲ ನಾವು ಹಳ್ಳಿಗೆ ಬಂದುಬಿಟ್ಟು ಈ ಥರ ಕಷ್ಟಪಡ್ತೀನಿ ಅಂತ. ಎಷ್ಟು ಬಿಸಿಲು ಗೊತ್ತಾ, ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ. ನಾವು ಕ್ರೀಮ್ ಎಲ್ಲ ತಂದು ಕ್ಲೀನಾಗಿ ಹಚ್ಕೋಬೇಕು. ಅಲ್ಲ ಬಕೆಟ್ ನೋಡಿ ಯಾವ ಥರ ಎಷ್ಟು ಗಲೀಜಾಗ್ಬಿಟ್ಟಿದೆ. ನೀರು ತುಂಬಿ ಇಟ್ಟು ಎಲ್ಲ ಫುಲ್ ಕಪ್ಪಾಗಿದೆ. ಅದರಲ್ಲಿ ನೀರು ತಗೊಂಡು ನಾವು ನೀರು ತಗೋಬೇಕಂತೆ. ಇಲ್ಲಿ ಎಷ್ಟು ಜಾರುತ್ತೆ ಏನಿಲ್ಲ. ಅದು ಅಲ್ಲದೆ ಹುಷಾರಾಗಿ ಹೋಗು, ಬಿದ್ದುಬಿಡ್ತೀಯ ಅಂತ ಹೇಳ್ತಾರೆ. ಇಷ್ಟು ಇದ್ದಿದೆ. ಎದುರಿಗೆ ಅಂದರೆ ನಾನು ಒಬ್ಬಳನ್ನೇ ಕಳಿಸ್ತಾರಲ್ಲ ಈ ಕೌಲಿ ಹತ್ರ ಅತ್ತೆ, ಅಜ್ಜಿ ಅತ್ತೆ ಅಲ್ಲ ಪಾಪ ಅಜ್ಜಿ. ಅವ್ರಿಗೆ ಸ್ವಲ್ಪನಾದ್ರೂ ಭಯ ಬೇಡ, ಬಿದ್ದುಬಿಟ್ಟು ಏನಾದ್ರು ಹೆಚ್ಚು ಕಡಿಮೆ ಬಿಡುತ್ತೆ ಅಂತ. ನಾನಂತೂ ಹುಷಾರಾಗಿರ್ತೀನಪ್ಪ, ಜಾರ್ಗೆ ಬಿದ್ದುಬಿಟ್ರೆ ಯಾವ ಗ್ರಾಚಾರ. ಸೂರ್ಯ ಅವರಂತೂ ಸ್ವಲ್ಪ ನಮ್ಮ ಪರವಾಗಿ ಮಾತಾಡೋದಿಲ್ಲ. ಯಾವಾಗ ನೋಡಿದ್ರು ಅಜ್ಜಿ 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 ಅಂತಲೇ ಇರ್ತಾರೆ. ಅಜ್ಜಿ ಮೀರು ಒಂದು ಮಾತು ಆಡೋದಿಲ್ಲ. ಯಾಕೆ ಹಂಗೆ ಆಡ್ತಾರೆ? ಊರಲ್ಲೆಲ್ಲ ಏನಾದರೂ ನಿರ್ಧಾರ ತಗೊಳ್ಳೋರು, ಇವರೇನೇ ನಿರ್ಧಾರ ತಗೊಳ್ಳೋರು, ಇವ್ರು ಇಷ್ಟ ಬಂದಂಗಿರೋರು, ನಿಮ್ಗೆ ಇಷ್ಟ ಅಂತ ಅಂತಿದ್ರು. ಅದು ಅಲ್ಲದೆ ಅಜ್ಜಿ ಅವಳು ಸೂರ್ಯ ಅಂತ ಕರೀತಿದ್ದೋ ನಂದಿನಿ, ಅವಳಿಂದ ನಾನು ಬೈಸ್ಕೊಳಂಗಾಯ್ತು ಇವತ್ತು. ನನಗೆ ಮನೆ ಬರ ಅವಳಿಂದ ಬೈಸ್ಕೊಳ್ಳೋದಕ್ಕೆ ನಾನು ಸರಿಯಾಗಿ ಕರೀತಾ ಇದ್ದೀನಿ. ಅಲ್ಲ ಸೂರ್ಯ ಅವರು ಅವ್ರ ಮರ್ಯಾದೆ ಕೊಟ್ಟಿಟ್ಕೊಂಡ್ರೆ ಅವರು ಸೂರ್ಯ ಅವ್ರಿಗೆ ಬೈಬೇಕು, ನನಗೆ ಬೈತಾರೆ ಅಜ್ಜಿ? ನಂದೇನು ತಪ್ಪಿದೆ ಅದರಲ್ಲಿ? ಎಲ್ಲಕ್ಕೂ ಸೇರಿಸ್ಕೊಂಡು ನನ್ನೇ ಬೈತಾರೆ. ನನಗಂತೂ ಇದಾಗ್ಬಿಟ್ಟಿದೆ, ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಟ್ಟಿದೆ. ನನ್ನ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ, ಯಾರಿಗೆ ಬಿಡಲಿ? ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೇಳೋ ಅನ್ನೋಷ್ಟೊಳಗೆ ಮತ್ತೆ ಬೈಸ್ಕೊಂಡು ನನ್ನ ಮೂಡೆಲ್ಲ ಅಪ್ಸೆಟ್ ಆಗ್ಬಿಡುತ್ತೆ. ರುಕ್ಮಿಣಿ ಇನ್ನು ಪಾತ್ರೆ ಬೆಳಗಾಗಿಲ್ವಾ? ಇನ್ನು ಮತ್ತೆ ಹಜ್ಜಿ ಬರ್ತಾ ಇದ್ದಾರೆ ಅನ್ಸುತ್ತೆ. ಬೇಗ ನನ್ನ ಪಾತ್ರೆ ತೊಳ್ಕೊಳ್ಬೇಕು. ಇಲ್ಲಾಂದ್ರೆ ಅದಕ್ಕೆ ಬಂದು ಬೈದ್ಬಿಟ್ಟು ಅದಕ್ಕೆ ಬೇರೆ ಒಂದು ಅರ್ಧ ಗಂಟೆ ಭಾಷಣ ಹೊಡೆದ್ಬಿಡ್ತಾರೆ. ಅಪ್ಪಪ್ಪ ಬೇಗ ಹೋಗ್ಬಿಡ್ತೀನಿ. ಅದ್ರ ಬದಲು ಮಾತೆಲ್ಲ ಕೇಳೋದು ಬದಲು ಕೆಲಸ ಮಾಡಿ ಮುಗಿಸ್ಬಿಟ್ರೆ ಬೆಟರು. ರುಕ್ಮಿಣಿ, ಅಜ್ಜಿ ಆಯ್ತು, ನಾನು ಸ್ವಲ್ಪ ಬಂದೆ. ಅಲ್ಲ ಅವನ್ನ ಪಾತ್ರೆ ಬೆಳಗಾಗ ಇಷ್ಟೊತ್ತಾ? ಪಟಪಟನೆ ಬೆಳಿಕ ಬಾಯ್ಲಿ. ಸರಿ ಅಜ್ಜಿ ಬರ್ತೀನಿ. ಮುಂದುವರಿಯುವುದು. ಹಂಗೆ ವಿಡಿಯೋ ಹಿಂಗೆ ತಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಚಾನಲ್ 2ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಟ್ಟು ಬರೋದ ಮತ್ತೆ.